ಎಂಥ ದೊಡ್ಡ ಮನುಷ್ಯ ಆದ್ರೂ ಅವನ ಪಾಪದ ಕೊಡ ತುಂಬಬೇಕು. ನಾನ್ ದಿನ ಪೂಜೆ ಮಾಡೋ ಶಿವ ಈಗಿದ್ರೆ ಖರೆ ಆದ್ರ ಅಯ್ಯ ಸಂಧ್ಯಾ ಏನ್ ಮಗಳ ನಿಮ್ಮ ಬಂದಿನ್ ಬೇ ಕಣ್ಬಿಟ್ ನೋಡ್ರಿ ಏನ್ ಕೆಲಸ ಮಾಡ್ಬಿಟ್ಟಪ್ಪ ಸಂಧ್ಯಾ ಸಂಧ್ಯಾ ಎದ್ದೇಳವ ಯಾರಾದ್ರೂ ಇಕ್ಕಿನ್ನು ಎಬ್ಬಸ್ರಿ ಸಂಧ್ಯಾ ಹೇಳವ ನಿಮ್ಮವ್ವ ಬಂದಿಲ್ವಾ ಕಂಟಾಗ ನೋಡ್ ನನ್ ಮಗಳ ಎದ್ದೇಳ ನಾನ್ ಬಡ್ಕೊಂಡಲ್ಲ ನಿನಗ ಈ ದೊಡ್ಡ ಸವಾಸ ಬ್ಯಾಡ ಅಂತ ನನಗ್ ಬಡ್ಕೊಂಡೆ ಯಾಕ ಹಿಂಗ್ ಮಾಡ್ಕೊಂಡೆ ಹೇಳ ಸಂಧ್ಯಾ ಸಂಧ್ಯಾ ಎದ್ದೇಳವ ಸಂಧ್ಯಾ ಸಂಧ್ಯಾ ದೇವರ ಯಾಕಪ್ಪ ನಮಗಿಂತ ಶಿಕ್ಷೆ ಕೊಟ್ಟಿ ನಾವೇನಪ್ಪ ನಿನಗೆ ಅನ್ಯಾಯ ಮಾಡಿದ್ವಿ ನ್ಯಾಯ ನ್ಯಾಯ ಅಂತ ಹೇಳಿ ಎಲ್ರು ನನ್ ಮಗಳ ಸಾಯಿಸ್ಬಿಟ್ರಲ್ರು ಸಾಯಿಸ್ಬಿಟ್ರಲ್ರು ಒಂದ್ ಹೆಣ್ಮಗಳಿಗೆ ರಕ್ಷಣೆ ಮಾಡಕ್ ಆಗ್ಲಿಲ್ಲ ಆದ್ಮೇಲೆ ಪೊಲೀಸ್ ಯಾಕ ನನಗಿದ್ದ ಒಬ್ಬಾಕಿ ಮಗಳ ನೀವೆಲ್ಲಾರು ಸೇರಿ ನುಂಗ್ ಹಾಕ್ಬಿಟ್ರಲ್ರ ಮಾವ ಕೇಸ್ ಏನಾಯ್ತು ಮಾವ ನೀವೇ ಗೆದ್ರಿ ಅಲ್ವಾ ನೀವೇ ಗೆದ್ದಿರ್ತೀರಾ ನನಗ್ ಗೊತ್ತು ಹೇಳಿ ಮಾವ ನೀವೇ ಗೆದ್ರಿ ಅಲ್ವಾ ಮಾವ ನೀವೇ ಗೆಲ್ಲೋದಂತ ನನಗ್ ಗೊತ್ತಿತ್ತು ಈ ಸಿಟಿಲಿ ನಂಬರ್ 1 ಲಾಯರ್ ಅಂದ್ರೆ JP ಪಾಟೀಲ್ ಮಾತ್ರ ನೀವು ಕೋರ್ಟ್ ಅಲ್ಲಿ ಪಾಯಿಂಟ್ ಮೇಲ್ ಪಾಯಿಂಟ್ ಹಾಕಿ ವಾದ ಮಾಡ್ತಿದ್ರೆ ಆ ಭಾರ್ಗವಿ ದಂಗ್ತಾಳೆ ಅಲ್ವಾ ಕಂಗ್ರ್ಯಾಚುಲೇಷನ್ಸ್ JP ಅಂತೂ ಇಂತೂ ಕೇಸ್ ಮುಗೀತಲ್ಲ ಇನ್ಮೇಲಿಂದಾದ್ರೂ ನಾವು ನೆಮ್ಮದಿಯಾಗಿರ್ಬೋದು ನಮ್ ಅರ್ಜುನ್ ವಂದನ ಮದ್ವೆ ಮಾಡಿಸ್ಬೋದು ಅವಳನ್ನ ನಮ್ಮ ಮನೆ ಸೊಸೆಯಾಗಿ ಕರ್ಕೊಂಡ್ ಬರ್ಬೋದು ಇದೆಲ್ಲ ಆಗೋದಕ್ಕೆ ನೀವೇ ಕಾರಣ ಕಂಗ್ರ್ಯಾಚುಲೇಷನ್ಸ್ ಬಾಬಾ ಆದ್ರೂ ನಾನ್ ನಿರೀಕ್ಷೆ ಪಟ್ಟಿದ್ ನಡೀಲೇ ಇಲ್ಲ ಏನ್ ಸಾಕ್ಷಿ ಅದೇ ಅಕ್ಕ ಕೇಸ್ ಮುಗೀತು ಅಂದ್ರೆ ಆ ಸಂಧ್ಯನ್ ಪ್ಲಾನು ಫ್ಲಾಪ್ ಆಗಿ ಕೈಗೆ ದುಡ್ಡು ಸೇರಿರಲ್ಲ ಅವಳು ಅತ್ತು ಕರ್ದು ನಾಟಕ ಮಾಡಿ ಬಾವನ್ ಹಿಂದೆನೆ ಬಂದು ಮತ್ತೆ ನಮ್ಮನೆನೇ ಸೇರ್ಕೋತಾಳೆ ಅಂತ ಅನ್ಕೊಂಡಿದ್ದೆ ಅವಳು ಮತ್ತೆ ಯಾವ ಮುಖ ಇಟ್ಕೊಂಡ್ ಬರ್ತಾಳೆ ಹೇಳು ಅವ್ರು ಬರಲ್ಲ ಬಿಡಿ ಅಂದ್ರೆ ದೊಡ್ಡಮ್ಮ ಹೇಳ್ದಾಗೆ ಇಷ್ಟೆಲ್ಲ ಆದ್ಮೇಲೆ ಅದ್ ಯಾವ ಮುಖ ಇಟ್ಕೊ ಬರ್ತಾಳೆ ಅಂತ ಹೋದ್ರು ಬೇರೆಯವ್ರ ಮನೆ ಕೆಲ್ಸಕ್ಕೆ ಹೋಗಿರ್ತಾಳೆ ಅಷ್ಟೇ ಸಂಧ್ಯಾ ಇನ್ಯಾವತ್ತೂ ಬರಲ್ಲ
ಓಹ್, ಕೇಸ್ ಮುಗಿಸಿ ಮನೆಗೆ ಬರ್ಬೇಕಾದ್ರೆ ಈ ಮನೆ ಕಡೆ ತಲೆ ಹಾಕ್ಬೇಡ ಅಂತ ಸಂಧ್ಯೆಗೆ ಬೈದ್ಯಾ? ಬೈದಿರ್ತೀಯ ಬಿಡು, ಅದೇನು ಚೆನ್ನಾಗಿ ಬರುತ್ತೆ. ಇಲ್ಲ ಇಲ್ಲ, ಮತ್ಯಾಕ್ ಹಾಗಂದ್ರಿ ಜೆಪಿ? ಅಲ್ಲ, ಕೇಸ್ ಮುಗ್ದೋಯ್ತು ಅಂತ ನೀವು ಖುಷಿನಲ್ಲೇ ಇಲ್ವಲ್ಲ? ಯಾಕೋ ಸಪ್ಪಗಿದ್ದೀರಾ? ಏನಾಯ್ತು? ಸಂಧ್ಯಾ ಸತ್ತೋದ್ಲು. ಮಾತಾಡೋ. ನಿನ್ನ ಪಾಲಿಗೆ ಇದೊಂದು ಕೇಸು, ಆದ್ರೆ ಆ ಹುಡುಗಿ ಪಾಲಿಗೆ ಇದೊಂದು ಜೀವನನೇ ಆಗಿತ್ತಲ್ಲೋ. ನೀವ್ ಗೆಲ್ಲೋದಕ್ಕೆ ಪಾಪದ ಹುಡುಗಿನ ಸಾಯಿಸ್ಬಿಟ್ರಲ್ರೋ. ಸರಿ, ನೀನ್ ಆ ಸಂಧ್ಯಾನ ವಾಪಸ್ ಕರ್ಕೊಂಡ್ ಬಾ. ಆಗ ನೀನೊಬ್ಬ ದೊಡ್ಡ ಲಾಯರ್ ಅಂತ ನಾನು ಒಪ್ಕೊಳ್ತೀನಿ. ನಾನು ಸಂಧ್ಯಾನ್ ಸಾಯಿಸಿಲ್ಲ. ಅವಳಿಗೆ ತೊಂದರೆ ಕೊಡೋ ಉದ್ದೇಶ ಮೊದಲಿಂದನೂ ನನಗಿರ್ಲಿಲ್ಲ. ನಮ್ಮ ಮನೇಲಿ ಕೆಲಸ ಮಾಡ್ತಾ ಇದೆಯಾ, ಈ ಕೇಸ್ ವಾಪಸ್ ತಗೋ ಅಂತ ಹೇಳಿದೆ. ಅಥವಾ ಶಕ್ತಿ ಹೇಳ್ದಾಗೆ ವಿಕ್ಕಿನ ಮದುವೆ ಮಾಡ್ಕೊ ಅಂತ ಹೇಳಿದೆ. ಆದ್ರೆ ಅವಳು ಯಾವ ಮಾತನ್ನು ಕೇಳಲಿಲ್ಲ. ನಾನು ಕೇವಲ ಕೇಸ್ ಗೆಲ್ಬೇಕು ಅಂತ ಹೀಗೆ ಹೇಳ್ತಿದ್ದೀನಿ ಅನ್ಕೊಂಡ್ರ? ಶಕ್ತಿ ಹೀಗೆ ಮಾಡ್ಬೋದು ಅಂತ ನನಗೆ ಮೊದಲಿಂದಲೂ ಅನುಮಾನ ಇತ್ತು. ಅಂದ್ರೆ ಇದನ್ನು ಮಾಡಿಸಿದ್ದು ಶಕ್ತಿ ಪ್ರಸಾದ? ಗೊತ್ತಿಲ್ಲ, ಆದ್ರೆ ಶಕ್ತಿ ಮಾಡಿಸಿಲ್ಲ ಅಂತಾನು ಹೇಳಕ್ಕಾಗಲ್ಲ. ಈಗಂತ ಅಲ್ಲ, ಈ ಹಿಂದೆನೂ ಶಕ್ತಿಗೆ ಅಡ್ಡ ಬಂದವ್ರನ್ನ ಅವನು ಯಾವತ್ತೂ ಸುಮ್ಮನೆ ಬಿಟ್ಟಿಲ್ಲ. ಸಂಧ್ಯಾ ಸುಮ್ಮನೆ ಅವನನ್ನ ಕೆಣಕಿ ಬಲಿಯಾಗೋದ್ಲು. ನೀವೆಲ್ಲ ಬರೀ ಸಂಧ್ಯಾ ಸಾವಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ನನಗೆ ನನ್ನ ಮಗ ಅರ್ಜುನ್ ಜೀವ ಕಾಣಿಸ್ತಾ ಇದೆ. ವಂದನ ಅರ್ಜುನನ್ನ ತುಂಬಾ ಪ್ರೀತಿಸ್ತಿದ್ದಾಳೆ. ಶಕ್ತಿ ವಂದನಂಗೆ ಇದುವರೆಗೂ ಇಲ್ಲ ಅಂದಿಲ್ಲ. ಈಗ ಅರ್ಜುನ್ ವಂದನಾನ ಮದುವೆ ಆಗ್ತಾಳೆ ಅಂತ ನಂಬಿಸಿ ಆಗ್ಲಿಲ್ಲ ಅಂದ್ರೆ ಅರ್ಜುನನ್ನ ಸುಮ್ಮನೆ ಬಿಡ್ತಾನ? ವಂದನಾ ಅರ್ಜುನ್ ಬೇಕೇ ಬೇಕು ಅಂತ ಹಠ ಹಿಡ್ದಿದ್ದಾಳೆ ಅಂತ ಒಂದೇ ಕಾರಣಕ್ಕೆ ಶಕ್ತಿ ಸುಮ್ಮನಿದ್ದಾನೆ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಅರ್ಜುನ್ ಕತೆ ಎಲ್ಲ ಯುಗದಲ್ಲೂ ಕೆಟ್ಟವ್ರು ಅನ್ನೋರು ಇರ್ತಾರೆ ಜೆಪಿ. ಹಾಗಂತ ನಾವು ಅವ್ರಿಗೆ ಹೆದರ್ಬಿಟ್ಟು ಅವ್ರ ಪಕ್ಷನ ಸೇರ್ಕೊಳಕ್ ಆಗಲ್ಲ. ಅರ್ಜುನ್ ಜೀವನನ ಹೇಗ್ ರೂಪಿಸ್ಕೋಬೇಕು ಅಂತ ಒಬ್ಬ ಕೊಳಕು ರಾಜಕಾರಣಿ ನಿರ್ಧಾರ ಮಾಡಕ್ಕಾಗಲ್ಲ. ನನ್ನ ಮೊಮ್ಮಗನಿಗೆ ಅವನ ಜೀವನನ ರೂಪಿಸ್ಕೊಳ್ಳೋ ಅಷ್ಟು, ಎಲ್ರೊಟ್ಟಿಗೆ ಬದುಕೋ ಅಷ್ಟು ಬುದ್ಧಿ ಇದೆ ಕಣೋ. ಹಾ ಅಣ್ಣ, ನಾನು ಇಷ್ಟೆಲ್ಲ ಮಾಡಿದ್ದು ಅರ್ಜುನ್ ಮೇಲಿನ ಕಾಳಜಿಗೆ ಅಂತ ಮಾತ್ರ ಹೇಳ್ಬೇಡ. ಇದು ಹಿಂದೆ ಎಂಥ ನಿನ್ನ ಸ್ವಾರ್ಥ ಇದೆ ಅಂತ ನನಗ್ ಗೊತ್ತು. ನೀನು ಈ ಮಾತು ಹೇಳಿದ ತಕ್ಷಣ ಸಂಧ್ಯಾ ಸಾವಿಗೆ ನೀನು ಕಾರಣ ಅನ್ನೋದನ್ನ ಮುಚ್ಚಿಡೋದಕ್ಕಾಗಲ್ಲ. ನಾನು ಹೇಳಿಲ್ವ ಜಯಂತ, ನನಗೂ ಈ ಕೊಲೆಗೂ ಯಾವುದೂ ಸಂಬಂಧ ಇಲ್ಲ. ಸಂಧ್ಯಾ ಸಾವಲ್ಲಿ ನಿನ್ನ ಪಾತ್ರ ಇಲ್ಲ, ನಿನ್ ತಪ್ಪಿಲ್ಲ ಅಂತ ನನ್ನ ಹತ್ರ ಅಲ್ಲ ಕಣೋ, ನಿನ್ನ ಮನಸ್ಸಾಕ್ಷಿ ಹತ್ರ ಕೇಳಿ ನೋಡೋಣ.
ಅಣ್ಣ ಒಂದ್ ನಿಮಿಷ. ಅಮ್ಮ ಹೇಳಿದಾಗೆ ನೀನು ಇಲ್ಲಿಗೆ ಯಾರಿಗೂ ಉತ್ತರ ಕೊಡಬೇಕಾಗಿಲ್ಲ. ಆದರೆ ಸಂಧ್ಯಾ ಸಾವಿನ ವಿಷಯದಲ್ಲಿ ನೀನು ನಿನ್ನ ಆತ್ಮಸಾಕ್ಷಿಗೆ ಉತ್ತರ ಕೊಟ್ಕೋಬೇಕು. ಒಂದು ಹೆಣ್ಣಿನ ಅತ್ಯಾಚಾರ ನಡೆದು ಕೊಲೆ ಆಗಿದೆ. ಈ ಪಾಪ ನಮ್ಮನ್ನ ಸುಮ್ಮನೆ ಬಿಡಲ್ಲ. ಅವಳ ಕಣ್ಣೀರು ಕೂಗು ನಮ್ಮನ್ನ, ನಮ್ಮ ಈ ಮನೆನ ಸುಮ್ಮನೆ ಬಿಡಲ್ಲ, ಸುಮ್ಮನೆ ಬಿಡಲ್ಲ. ಎಂಥ ದೊಡ್ಡ ಮನುಷ್ಯ ಆದ್ರೂ ಅವನ ಪಾಪದ ಕೊಡ ತುಂಬಾ ಹಾಕಬೇಕು. ನಾನ್ ದಿನ ಪೂಜೆ ಮಾಡೋ ಶಿವ ಈಗಿದ್ರೆ ಖರೆ ಆದ್ರ ನಮಗ್ ನ್ಯಾಯ ಸಿಕ್ಕೈತಿ. ನನ್ನ ಮಗಳಿಗೆ ಆಗಿರೋ ಅನ್ಯಾಯ, ಇವಳಂಗಿರೋ ಎಷ್ಟೋ ಹೆಣ್ಮಕ್ಳಿಗೆ ಆಗಿರೋ ಅನ್ಯಾಯ, ಈ ನ್ಯಾಯಾಲಯದಲ್ಲಿ ನ್ಯಾಯ ಸಿಗಲಿಲ್ಲ ಅಂದ್ರು ಅವನ ನ್ಯಾಯಾಲಯದಲ್ಲಿ ನ್ಯಾಯ ಸಿಗ್ತೈತಿ. ನನ್ನ ಮಗಳ ಸಾವಿಗೆ ಕಾರಣ ಆದವರು ಯಾರು ಉದ್ಧಾರ ಆಗಂಗಿಲ್ಲ. ಕರ್ಮ ಯಾರು ಸುಮ್ಮನೆ ಬಿಡಂಗಿಲ್ಲ. ಎಲ್ಲ ನಾಶ ಆಗೋಗ್ತೇನೆ, ಎಲ್ರು ನಾಶ ಆಗ್ತಾರೆ, ಎಲ್ರು ನಾಶ ಆಗೋಗ್ತೇನೆ, ಎಲ್ರು ಸರ್ವನಾಶ ಆಗ್ತಾರೆ. ಸಂಧ್ಯಾ ತಾಯಿ ಹೇಳಿದ್ದು ನಿಜ ಭಾರ್ಗವಿ ಅವರೇ. ಸಂಧ್ಯಾ ಸಾವಿಗೆ ನಾವೆಲ್ಲರೂ ಒಂದಲ್ಲ ಒಂದು ರೀತಿ ಕಾರಣ ಆಗಿದ್ದೀವಿ. ಸಂಧ್ಯಾ ಸಾವಿನ ಶಾಪ ನಿಮ್ಮನ್ನು ಸೋಲಿಸಿ ನಿಲ್ಲಿಸಿದೆ. ನನಗೆ ಸಸ್ಪೆನ್ಷನ್ ಆರ್ಡರ್ ಬಂದಿದೆ.